ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಇವತ್ತು ಬಿಗ್ ರಿಲೀಫ್. ಸಿಬಿಐ ತನಿಖೆಯಿಂದ ಬಚಾವ್. ಹೌದು, ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡೋ ಮೂಲಕ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಈ ಮೂಲಕ ಸಂಕಷ್ಟದಿಂದ ಸದ್ಯದ ಮಟ್ಟಿಗೆ ಸಿಎಂ ಪಾರಾಗಿದ್ದಾರೆ. ಸಿಎಂಗೆ ಬಿಗ್ ರಿಲೀಫ್. ಸಿಬಿಐ ತನಿಖೆಯಿಂದ ಬಚಾವ್. ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತ ಏನೋ ತನಿಖೆ ಮಾಡ್ತಿದೆ, ಆದ್ರೆ ಇದರ ಮೇಲೆ ನಂಬಿಕೆ ಇಲ್ಲ ಅಂತ ಸಿಬಿಐ ತನಿಖೆಗೆ ಒತ್ತಾಯ ಕೇಳಿ ಬಂದಿತ್ತು. ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿಯನ್ನೇ ಕೊಟ್ಟಿದೆ. ಅರ್ಜಿ ವಜಾ ಮಾಡೋ ಮೂಲಕ ಸಿಬಿಐ ತನಿಖೆಗೆ ವಹಿಸಲು ನಿರಾಕರಿಸಿದೆ. ಈ ಮೂಲಕ ಸಂಕಷ್ಟದಿಂದ ಸಿಎಂ ಪಾರಾಗಿದ್ದಾರೆ. ಸಿಬಿಐ ಕುಣಿಕೆಯಿಂದ ಬಚಾವ್. ಸಿಎಂಗೆ ಬಿಗ್ ರಿಲೀಫ್. ಮುಡಾ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಲು ನಕಾರ. ಹೈಕೋರ್ಟ್ನಿಂದ ಸ್ನೇಹಮಯಿ ಸಲ್ಲಿಸಿದ್ದ ಅರ್ಜಿ ವಜಾ. ಮುಡಾದಲ್ಲಿ 14 ಸೈಟ್ ಹಂಚಿಕೆ ವಿಚಾರದಲ್ಲಿ ಲೋಕಾಯುಕ್ತ ಮತ್ತು ಇಡಿ ತನಿಖೆ ನಡೆಸುತ್ತಿದೆ. ಲೋಕಾಯುಕ್ತಕ್ಕೆ ರಿಪೋರ್ಟ್ ಕೊಡೋಕೆ ಟೈಮ್ ನಿಗದಿಯಾಗಿದೆ. ಆದ್ರೆ ಮೊನ್ನೆಯಷ್ಟೇ ಸೈಟ್ ಹಂಚಿಕೆಗಳ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಇಡಿ ಸ್ಫೋಟಕ ಅಂಶಗಳನ್ನ ಬಹಿರಂಗಪಡಿಸಿತ್ತು. ಅಕ್ರಮ ಯತ್ನದಲ್ಲಿ ಸಿಎಂ ಭಾಗಿ ಅಂತ ಇಡಿ ಗಂಭೀರ ಆರೋಪ ಮಾಡಿತ್ತು. ಈ ಮಧ್ಯೆ ಸಿಬಿಐ ತನಿಖೆ ಟೆನ್ಷನ್ ಸಿಎಂ ಹೆಗಲೇರಿತ್ತು. ಆದ್ರೆ ಪ್ರಕರಣವನ್ನ ಸಿಬಿಐಗೆ ವಹಿಸಲು ಹೈಕೋರ್ಟ್ ನಿರಾಕರಿಸಿದೆ. ಹೈಕೋರ್ಟ್ನಿಂದ ಆದೇಶ ಬರ್ತಿದ್ದಂತೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ಸತ್ಯಮೇವ ಜಯತೆ ಅಂತ ಘೋಷಣೆ ಕೂಗಿದ್ರು. ಸತ್ಯಕ್ಕೆ ಸತ್ಯಮೇವ ಹಾಗಾದ್ರೆ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಕೊಟ್ಟಿದ್ದೇನು, ಅದನ್ನೇ ಹೇಳ್ತೀವಿ ನೋಡಿ. ಸಿಬಿಐ ವಿರುದ್ಧದ ಮುಡಾ ಕೇಸ್ ತನಿಖೆಗೆ ಸಿಬಿಐಗೆ ಕೊಡಲು ಹೈಕೋರ್ಟ್ ನಿರಾಕರಿಸಿದ್ದು, ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿದೆ. ಕಾರಣ ನೀಡಿರುವ ಹೈಕೋರ್ಟ್, ಲೋಕಾಯುಕ್ತ ಪೊಲೀಸರ ತನಿಖೆ ಅಸಮರ್ಪಕ ಎನ್ನುವುದಕ್ಕೆ ಕಾರಣಗಳಿಲ್ಲ, ಲೋಕಾಯುಕ್ತ ತನಿಖೆ ತಾರತಮ್ಯಪೂರಿತ ಎಂಬುದಕ್ಕೆ ಆಧಾರಗಳಿಲ್ಲ ಅಂತ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಕೊಟ್ಟಿದೆ. ಇನ್ನು ಈ ಹಿಂದೆ ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಲೋಕ ತನಿಖೆಯಿಂದ ಸಿಬಿಐಗೆ ತನಿಖೆ ವರ್ಗಾವಣೆಗೆ ಮನವಿ ಮಾಡಿದ್ರು. ಇನ್ನು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಪ್ರತಿಕ್ರಿಯಿಸಿ, ಸಿಬಿಐಗೆ ವಹಿಸಲು ಕಾರಣವಾದ ಅಂಶಗಳಿಲ್ಲ ಅಂತ ಕೋರ್ಟ್ ಹೇಳಿದೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಾವು ಹೋಗ್ತೀವಿ ಅಂದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ, ನಮ್ಮ ಉಚ್ಚ ನ್ಯಾಯಾಲಯದ ಆದೇಶಗಳ ಅಡಿಯಲ್ಲಿ ಯಾವ್ದು ಮಾಡಬೇಕು ಅಂತ ಹೇಳುವಂಥದ್ದು 3 ಮಾಡಿದ್ದಾರೆ. ಸ್ವತಂತ್ರವಾದಂಥ ಸಂಸ್ಥೆ ಅಂಥೇಳಿ ಆದೇಶದಲ್ಲಿ ಹೇಳಿದ್ದಾರೆ. ತನಿಖೆ ತೃಪ್ತಿಕರವಾಗಿದೆ ಇವಾಗವರೆಗೂ ಆಗಿರುವಂಥ ತನಿಖೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದಾರೆ. 3ನೇದಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಕಾನೂನಾತ್ಮಕ ಅಂಶಗಳಿಲ್ಲ ಸಿಬಿಐಗೆ ಹಸ್ತಾಂತರ ಮಾಡಲು ಅಂತೇಳಿ ವಜಾ ಮಾಡಿದ್ದಾರೆ. ನಾವು ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಅವ್ರು ಬಂದರೆ ಅವ್ರು ಹೋದಾಗ ಹೋಗ್ಬೇಕಾಗತ್ತಲ್ಲ, ನ್ಯಾಯಾಲಯ ನಮ್ಮನ್ನು ಕರೆದ್ರೆ ನಾವು ಕೂಡ ನ್ಯಾಯಾಲಯಕ್ಕೆ ಹೋಗ್ತೀವಿ. ಇನ್ನು ಸಿದ್ದರಾಮಯ್ಯ ಪರ ವಕೀಲರು ಗಂಭೀರ ಆರೋಪವನ್ನೇ ಮಾಡಿದ್ರು. ಈ ಹಿಂದೆ ಸ್ನೇಹಮಯಿ ಕೃಷ್ಣನೇ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿದ್ರು. ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ ಅವರ ದೂರಿನಲ್ಲಿ ಈ ತನಿಖೆಯನ್ನು ಲೋಕಾಯುಕ್ತ ಕೊಡಿ ಅಂತ ಕೇಳಿರ್ತಾರೆ. ಅವ್ರ ಅರ್ಜಿಯಲ್ಲೇ ತನಿಖೆಗೆ ಲೋಕಾಯುಕ್ತ ಅವರು ಮಾಡಲಿ ಅಂತ ಕೇಳಿರ್ತಾರೆ. ಸ್ಪೆಷಲ್ ಕೋರ್ಟ್ ಆದೇಶವನ್ನು ಮಾಡತ್ತೆ, ಲೋಕಾಯುಕ್ತ ಮೈಸೂರು ಅವರು 3 ತಿಂಗಳಲ್ಲಿ ಅವರ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅಂತ. ಲೋಕಾಯುಕ್ತ ಇನ್ನು FIR ರಿಜಿಸ್ಟರ್ ಮಾಡಿರಲ್ಲ, ತನಿಖೆಯನ್ನು ಶುರುನೇ ಮಾಡಿರಲ್ಲ. ಅದೇ ದಿನ ಬಂದು ಹೈಕೋರ್ಟ್ಗೆ ರಿಟರ್ನ್ ಹಾಕ್ತಾರೆ, ಇಲ್ಲ ನೀವು CBI ಕೊಡಿ ಅಂತ. ಇದು ಯಾವ ತರಹದ ಕಾನೂನು ಪ್ರಕ್ರಿಯೆಯನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗಲ್ಲ. ಇದ್ರ ಹಿಂದೆ ಕಾಣದೇ ಇರುವಂಥ ಹಲವಾರು ಕೈವಾಡಗಳಿದೆ ಅಂತ ನಾವು ಭಾವಿಸಿದ್ದೇವೆ. ಹೈಕೋರ್ಟ್ ಆದೇಶವನ್ನೇ ಪ್ರಶ್ನಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರ ಮಾಡಿದ್ದಾರೆ. ಸರ್, ಇಲ್ಲಿ ಕಾಯ ಪ್ರಶ್ನೆನೆಲ್ಲ ಕೂಡಲೇ ನಾವು ಈ ಪ್ರಕರಣ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರೆ. ನಮ್ಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ, ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳು ಇದೆ. ಅವರು ವ್ಯತಿರಿಕ್ತ ವರದಿನ ಸಲ್ಲಿಸಿದ್ರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು. ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ನಾವು ಮೇಲ್ಮನವಿ ಸಲ್ಲಿಸ್ತೀವಿ. 2-3 ದಿನದಲ್ಲಿ ಲೋಕದಿಂದ ವರದಿ ಸಲ್ಲಿಕೆಗೆ ಸಿದ್ಧತೆ.
ಮೂಡಾ ಪ್ರಕರಣದಲ್ಲಿ ತನಿಖೆ ಕೈಗೆತ್ತಿಕೊಂಡಿರೋ ಲೋಕಾಯುಕ್ತ ಪೊಲೀಸರು ಇಂಚಿಂಚು ತನಿಖೆ ನಡೆಸುತ್ತಿದ್ದಾರೆ. ಈ ಹಿಂದೆ ಹೈಕೋರ್ಟ್ ವರದಿ ಸಲ್ಲಿಸೋಕೆ ಸಮಯ ವಿಸ್ತರಣೆ ಮಾಡಿತ್ತು. ಇದೀಗ ಮುಂದಿನ 2 ರಿಂದ 3 ದಿನಗಳಲ್ಲಿ ಮೈಸೂರು ಲೋಕಾಯುಕ್ತ ಎಸ್ಪಿ ಅಂತಿಮ ವರದಿ ಸಲ್ಲಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ಪರಿಶೀಲನೆ ಬಳಿಕ ಲೋಕಾಯುಕ್ತ ಐಜಿಪಿ ಡಾಕ್ಟರ್ ಎ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ವರದಿ ಸಲ್ಲಿಕೆಯಾಗಲಿದೆ. ಬಳಿಕ ಲೋಕಾಯುಕ್ತ ಎಡಿಜಿಪಿಗೂ ವರದಿಯ ಸಾರಾಂಶ ಸಲ್ಲಿಕೆ ಆಗುತ್ತೆ. ಅಂತಿಮ ವರದಿ ಸಿದ್ಧತೆಯ ಬಳಿಕ ಕಾನೂನು ತಜ್ಞರಿಂದಲೂ ಪರಿಶೀಲನೆ ಆಗುತ್ತೆ. ನಂತರ ಹೈಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಅದೇನೇ ಹೇಳಿ, ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕಂತೂ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ತನಿಖೆಗೆ ಹೈಕೋರ್ಟ್ ನಕಾರ ಎಂದಿದೆ. ಆದ್ರೆ ಕಾನೂನು ಹೋರಾಟ ಮುಂದುವರೆಯಲಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರ ಮಾಡಿದ್ದಾರೆ. ರಮೇಶ್, ಟಿವಿ9 ಬೆಂಗಳೂರು.